ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಈ ದಿನದಲ್ಲಿ, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 17ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಇರುವಂತಹ ದಿನ. ಈ ತ್ರಯೋದಶಿ ಈ ದಿನ ಬೆಳಿಗ್ಗೆ 7:58 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:26 ಇರಲಿದೆ. ಸೂರ್ಯೋದಯಕ್ಕೆ ಪೂರ್ವಭಾದ್ರ ನಕ್ಷತ್ರ ಪ್ರಾರಂಭ ಆಗಿರುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 9:25 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಬೆಳಿಗ್ಗೆ 8:14 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:33 ಸಂಜೆ 5:04 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:32 ಮಧ್ಯಾಹ್ನ 2:02 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:30 ಬೆಳಿಗ್ಗೆ 11:01 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:53 ಬೆಳಿಗ್ಗೆ 9:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11 ರಾತ್ರಿ 12:35 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಿಯಾದಂತೆ ಈ ದಿನ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11:05 ಮಧ್ಯಾಹ್ನ 12:29 ಲಾಭದ ಸಮಯ. ವ್ಯಾಪಾರಸ್ಥರು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ ಅಥವಾ ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಈ ಒಂದು ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:26 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಇರ್ಬೋದು, ಖರೀದಿ ಮಾಡುವಂಥ ವಿಚಾರ ಇರ್ಬೋದು, ಎಲ್ಲದಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ದಿನ ಇದು. ಹಾಗೆ ಈ ಭೂಮಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ನೀವು ಬಳಸ್ಕೊಳ್ಬೋದು. ಏಕೆಂದರೆ ಕುಜನಿಂದ ನಿಮಗೆ ಕೆಲಸಗಳು ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಕುಜ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ, ಯಾರು ಸಾಹಸದ ಕೆಲಸಗಳನ್ನು ಮಾಡ್ತಾರೆ, ಅದರಲ್ಲೂ
ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವರು, ಅವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಪರೀಕ್ಷೆಯ ಬಗ್ಗೆ ನಿಮಗೆ ಉತ್ತಮವಾದಂಥ ಅಗತ್ಯವಾದಂಥ ಮಾಹಿತಿಗಳು ಸಿಕ್ಕತ್ತೆ. ಜೊತೆಗೆ ಆ ಒಂದು ಸ್ಪರ್ಧೆಯನ್ನು ಎದುರಿಸುವಂಥ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಬಹಳ ಚೆನ್ನಾಗಿ ನಿಮಗೆ ಕೂಡಿ ಬರುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ. ಇನ್ನು ಇಟ್ಟಿಗೆಗಳನ್ನು ಮಾರಾಟ ಮಾಡುವಂಥವ್ರು, ಇನ್ನು ಕಲ್ಲುಗಳನ್ನು ಮಾರಾಟ ಮಾಡುವಂಥವ್ರಿಗೂ ಕೂಡ ಈ ದಿನ ಅನುಕೂಲ ಇದೆ. ಏಕೆಂದರೆ ಈ ದಿನ ಕುಜನಿಂದ ನಿಮ್ಮ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗೆ ಪಾಕಶಾಲೆ ಅಂದರೆ ಅಡುಗೆ ಮಾಡುವಂಥವ್ರಿಗೂ ಕೂಡ ಈ ದಿನ ಬಹಳ ಪ್ರಶಸ್ತವಾಗಿರುವಂಥದ್ದು. ಕೇಟರಿಂಗ್ ಮಾಡುವಂಥವ್ರಿಗೆ ಒಳ್ಳೆ ಲಾಭ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಶಕ್ತಿಗೆ ಮೀರಿದಂತಹ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ಬಹಳ ಉತ್ತಮ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 36 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 34 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 27 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಹೋರದಲ್ಲಿ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ, ಪ್ರಗತಿ ಅಷ್ಟೊಂದು ವೇಗವಾಗಿರಲ್ಲ, ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮಗೆ ಆ ಕೆಲಸದಲ್ಲಿ ಆಸಕ್ತಿಯೇ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಶನಿ ಹೋರದಲ್ಲಿ ಯಾವುದೇ ರೀತಿಯ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 37 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 36 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 26 ನಿಮಿಷದಿಂದ ರಾತ್ರಿ 7 ಗಂಟೆ 27 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 1 ಗಂಟೆ 37 ನಿಮಿಷದಿಂದ ರಾತ್ರಿ 2 ಗಂಟೆ 38 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ರವಿ ಹೋರ ಪ್ರಶಸ್ತವಾಗಿದೆ. ಜೊತೆಗೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಆಗಲಿ ಅಥವಾ ಆ ಕೆಲಸಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರಕ್ಕಾಗಲಿ ನೀವು ರವಿ ಹೋರಾದಲ್ಲಿ ಪ್ರಾರಂಭ ಮಾಡಿದ್ರೆ ಅಥವಾ ಪ್ರಯತ್ನ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 42 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ ಅಪರಾಹ್ನ 3 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 30 ನಿಮಿಷದಿಂದ ರಾತ್ರಿ 10 ಗಂಟೆ 32 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರದಲ್ಲಿ ನಿಮಗೆ ಸ್ವಲ್ಪ ತ್ರಾಸ ಆಗುತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಖರೀದಿ ಮಾಡುವಂಥವ್ರು ಈ ಚಂದ್ರ ಹೋರದಲ್ಲಿ ನಿಮ್ಮ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಡಿ. ಹಾಗೆ ಆ ಒಂದು ಸಂದರ್ಭದಲ್ಲಿ ವ್ಯಾಪಾರಸ್ಥರು ತಟಸ್ಥವಾಗಿರುವಂಥದ್ದು ಉತ್ತಮ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಈ ದಿನ ಸ್ವಲ್ಪ ಈ ಚಂದ್ರ ಹೋರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೆಲವೊಂದು ಆಪಾದನೆಗಳು ಬರ್ಬೋದು, ನಿಮ್ಮ ಮೇಲೆ ಸ್ವಲ್ಪ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗ್ರತೆ. ಹಾಗಾಗಿ ಈ ದಿನ ಚಂದ್ರ ಹೋರವನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 37 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 27 ನಿಮಿಷದಿಂದ ಸಂಜೆ 6 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 35 ನಿಮಿಷದಿಂದ ರಾತ್ರಿ 1 ಗಂಟೆ 37 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು.
ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಾವು ಹೇಳುವಂತಹ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ಪ್ರಾರಂಭ ಮಾಡೋದ್ರಿಂದ ನಿಮಗೆ ಯಶಸ್ಸಿದೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ನೀವು ಬಯಸಿದಂತಹ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ನೀವು ಅನುಸರಣೆ ಮಾಡಲೇಬೇಕು. ಆಗ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿ ನಿಮಗೆ ಸಮಾಧಾನ ತರುತ್ತೆ. ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯ ಮಾರ್ಗವನ್ನು ಸೂಚಿಸುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 7:58 ವೇಳೆಗೆ ತ್ರಯೋದಶಿಯ ತಿಥಿ ಮುಕ್ತಾಯ ಆಗಿ ಚತುರ್ದಶಿಯ ತಿಥಿ ಆರಂಭ ಆಗಿರುತ್ತೆ. ಹಾಗಾಗಿ ಈ ದಿನ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಅಂದರೆ ಪ್ರತಿ ತಿಂಗಳ ಈ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ಹಿಂದಿನ ದಿನ ಏನಿದೆ ಅದನ್ನು ಮಾಸ ಶಿವರಾತ್ರಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಹಾಗೆ ಈ ದಿನ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಅದರಲ್ಲೂ ಈ ನವಗ್ರಹಗಳ ದೋಷ ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ. ಇನ್ನು ಈ ವಾರದಲ್ಲಿ ಕೆಲವೊಂದು ಅತ್ಯಂತ ಶುಭಕರವಾದಂತಹ ದಿನಗಳು ಕೂಡ ಇದೆ. ಅದನ್ನು ನೀವು ಈ ವಾರ ಅನುಸರಣೆ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ, ಹೊಸದಾಗಿ ಉದ್ದಿಮೆಯನ್ನು, ವ್ಯಾಪಾರವನ್ನು ಅಥವಾ ಮನೆ ನಿರ್ಮಾಣದ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾಗಿರುವಂತಹ ಸಮಯ ಈ ಒಂದು ವಾರದಲ್ಲಿದೆ. ಇಲ್ಲಿ 17ನೇ ತಾರೀಕು ಅಂದರೆ ಈ ದಿನ ಶುಭಕರವಾಗಿರುವಂತಹ ದಿನ. ಆದರೆ ನಾಳೆಯ ದಿನ ಅಷ್ಟೊಂದು ಚೆನ್ನಾಗಿಲ್ಲ. 18ನೇ ತಾರೀಕು ಸ್ವಲ್ಪ ಈ ಶುಭ ಕಾರ್ಯಗಳನ್ನು ಮಾಡುವಂಥದ್ದನ್ನಾಗಲಿ ಪ್ರಯಾಣವನ್ನು ಮಾಡುವಂಥದ್ದನ್ನಾಗಲಿ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು 19ನೇ ತಾರೀಕು ಬಹಳ ವಿಶೇಷ. ಏಕೆ ಅಂತ ಹೇಳಿದ್ರೆ ಆ ದಿನ ಚೈತ್ರ ಮಾಸ ಆರಂಭ ಆಗ್ತಾ ಇದೆ. ಶುಕ್ಲ ಪಕ್ಷದ ಪ್ರತಿಪದ ಆರಂಭ ಆಗುವಂಥದ್ದು. ಯುಗಾದಿ ಹಬ್ಬ ಶುಭಕರವಾಗಿರುವಂತಹ ದಿನ. 3:30 ಮುಹೂರ್ತಗಳಲ್ಲಿ ಅದು ಕೂಡ ಒಂದು ಬಹಳ ಪ್ರಶಸ್ತ. ಹಾಗಾಗಿ ಆ ದಿನ ಶುಭ ಕಾರ್ಯಕ್ಕೆ ಯಾವುದೇ ದಿನಶುದ್ಧಿಯನ್ನಾಗಲಿ ನಕ್ಷತ್ರ ತಿಥಿ ಯಾವುದನ್ನು ಕೂಡ ನೋಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ಇನ್ನು 20ನೇ ತಾರೀಕು ಶುಕ್ರವಾರದ ದಿನ ಅತ್ಯಂತ ಶುಭಕರವಾಗಿರುವಂತಹ ದಿನ. ಹಾಗಾಗಿ ಯಾವುದೇ ಒಂದು ಮಂಗಳ ಕಾರ್ಯಗಳನ್ನಾಗಲಿ ಶುಭ ಕಾರ್ಯಗಳನ್ನಾಗಲಿ ಆ ದಿನ ಆರಂಭ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿದೆ. ಇನ್ನು 21ನೇ ತಾರೀಕು ಶನಿವಾರ ಏನಿದೆ ಅದು ಅಷ್ಟೊಂದು ಚೆನ್ನಾಗಿಲ್ಲ, ಅಶುಭಕರವಾಗಿರುವಂಥ ದಿನ. ಆದರೆ 22 ಭಾನುವಾರದ ದಿನ ಅತ್ಯಂತ ಶುಭಕರವಾಗಿರುವಂಥ ದಿನ. ಇದನ್ನು ನೀವು ನಿಮ್ಮ ಒಂದು ಕೆಲಸಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ಇದನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ಈ ವಾಸ್ತುಪುರುಷನ ಬಗ್ಗೆ ಹೇಳೋದಾದರೆ ಈಗಾಗಲೇ ಮಾರ್ಚ್ 1ರಿಂದ 3ನೇ ತಾರೀಕು ವಾಸ್ತುಪುರುಷ ಕಸ ಗುಡಿಸ್ತಾ ಇರೋದ್ರಿಂದ ಅಶುಭ ಸಮಯ ಅಂತ ಹೇಳಿದ್ವಿ. ಇನ್ನು ಈ ಮಾರ್ಚ್ 4ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ, ನಾಳಿದ್ದಿನವರೆಗೆ ವಾಸ್ತುದೇವ ಅಡುಗೆ ಮಾಡ್ತಾ ಇರೋದ್ರಿಂದ ಮನೆಗೆ ಸಂಬಂಧಿಸಿದ ಕೆಲಸಗಳನ್ನು ಮುಂದುವರಿಸ್ಬೋದು. ಆದರೆ ಈ 19ನೇ ತಾರೀಕಿನಿಂದ ಮಾರ್ಚ್ 31ನೇ ತಾರೀಕೇನಿದೆ ಅಲ್ಲಿಯವರೆಗೆ ವಾಸ್ತುಪುರುಷ ಭೋಜನ ಮಾಡೋದ್ರಿಂದ ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿಗೆ ಶುಭವಾದಂತಹ ಸಮಯ. ಹಾಗಾಗಿ ಹೊಸದಾಗಿ ಪಾಯ ಪೂಜೆ ಮಾಡುವಂಥವರಾಗಲಿ, ಗೃಹ ನಿರ್ಮಾಣ ಕೆಲಸಗಳನ್ನು ಆರಂಭ ಮಾಡುವಂಥವರಾಗಲಿ, ಇನ್ನು ಮುಖ್ಯ ದ್ವಾರ ವಾಸಕಾಲನ್ನು ಇಡುವಂಥವ್ರು ಅಥವಾ ಯಾವುದೇ ರೀತಿಯ ಪುಣ್ಯ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು, ಬಾಡಿಗೆ ಮನೆ ಆಗಲಿ ಲೀಸ್ ಮನೆಗಾಗಲಿ ಹೋಗುವಂಥವ್ರು ಈ ಒಂದು ಸಂದರ್ಭ, ಅದರಲ್ಲೂ ಈ 19ರಿಂದ 31ನೇ ತಾರೀಕಿನವರೆಗೆ ಪ್ರಶಸ್ತವಾಗಿರೋದ್ರಿಂದ ಆ ಒಂದು ಒಳ್ಳೆಯ ದಿನವನ್ನು, ಆ ದಿನದಲ್ಲಿ ಒಳ್ಳೆಯ ಮುಹೂರ್ತವನ್ನು ನೀವು ಆಯ್ಕೆ ಮಾಡಿಕೊಂಡು ಅದರಂತೆ ಮುಂದುವರಿರಿ. ನಿಮ್ಮ ಹೊಸ ಮನೆಯ ಪ್ರವೇಶ ನಿಮಗೆ ಒಳಿತನ್ನು ತರುತ್ತೆ. ಆ ಮನೆಯಲ್ಲಿ ನಿಮಗೆ ಶುಭ ಉಂಟಾಗುತ್ತೆ. ಧನ ಧಾನ್ಯಗಳು ಸಮೃದ್ಧಿಯಾಗಿರುತ್ತೆ. ಏಕೆಂದರೆ ವಾಸ್ತು ದೋಷ ಅಲ್ಲಿ ಇರಲ್ಲ. ಹಾಗಾಗಿನೇ ನೀವು ನೆಮ್ಮದಿಯ ಆರೋಗ್ಯಪೂರ್ಣವಾದಂಥ ಬದುಕನ್ನು ನಡೆಸಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಹಾಗಾಗಿ ಹೇಳುವಂಥ ಇಂಥ ಒಂದು ವಿಶೇಷ ಮಾಹಿತಿಗಳನ್ನು ನೀವು ಕೇಳಿಸ್ಕೊಂಡು ಅದರಂತೆ ನಿಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈಗ ಬರುವಂಥ ಪರಾಭವ ನಾಮ ಸಂವತ್ಸರ ಏನಿದೆ ಆ ಸಂವತ್ಸರದಲ್ಲಿ ಯಾವ ಯಾವ ರಾಶಿಯವರಿಗೆ ಗುರುಬಲ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಏಕೆಂದರೆ ನಾವು ಈ ವರ್ಷದಲ್ಲಿ ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥ ನಮ್ಮ ವ್ಯಾಪಾರಿ ಚಟುವಟಿಕೆಗಳಾಗಲಿ, ನಮ್ಮ ಉದ್ಯೋಗಗಳಾಗಲಿ, ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳಾಗಲಿ ಅಥವಾ ನಮ್ಮ ದುಡಿಮೆ ಈ ವರ್ಷ ಹೆಚ್ಚಾಗಬೇಕು ಅನ್ನುವಂಥ
ಒಂದು ಸಂಕಲ್ಪ ಆಗಲಿ ಈಡೇರಬೇಕು ಅಂತ ಹೇಳಿದ್ರೆ ನಮಗೆ ಗುರುಬಲ ಅನ್ನುವಂಥದ್ದು ಬೇಕೇ ಬೇಕು. ಹಾಗಾಗಿ ಗುರು ಪ್ರಸ್ತುತದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾನೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಬರುವಂತಹ ಸಮಯ ಅಂತ ಹೇಳಿದ್ರೆ ಅದು ಈ ವರ್ಷದ ಜೂನ್ 1ನೇ ತಾರೀಕು. ಇಲ್ಲಿ ಸೋಮವಾರ ಆಗುತ್ತೆ. ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಪ್ರತಿಪತ್ ದಿನದಂದು ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇರುವಂತಹ ಸಂದರ್ಭ. ಇಲ್ಲಿ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಕಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ. ಹಾಗಾಗಿನೇ ಉಚ್ಚ ಸ್ಥಾನಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇರೋದ್ರಿಂದ ಈ ವರ್ಷದಲ್ಲಿ ಕೆಲವರಿಗೆ ಬಹಳ ವಿಶೇಷವಾದಂತಹ ಫಲಗಳು ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ಇದೇ ಗುರು ಅಕ್ಟೋಬರ್ 31ನೇ ತಾರೀಕು ಸಿಂಹರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇರುವಂತಹ ಸಂದರ್ಭ. ಇಲ್ಲಿ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ದಿನ ಶನಿವಾರದ ದಿನ ಗುರು ಸಿಂಹರಾಶಿಗೆ ಪ್ರವೇಶ ಮಾಡುವಂಥದ್ದು. ಇಲ್ಲೂ ಕೂಡ ಈ ಒಂದು ಗುರುವಿನ ರಾಶಿ ಬದಲಾವಣೆಯನ್ನ ನೀವು ಗಮನಿಸಬೇಕು. ಇನ್ನು 2027ರ ಜನವರಿ ತಿಂಗಳ 24ನೇ ತಾರೀಕು ನೀವು ಗುರುವಿನ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ಕೇಳೋದು ಅಂತಂದ್ರೆ ಇಲ್ಲಿ ಮತ್ತೆ ಗುರು ಸಿಂಹರಾಶಿಯಿಂದ ವಾಪಸ್ಸು ಕರ್ಕಾಟಕ ರಾಶಿಗೆ ಬರುವಂಥವನು. ಆ ಸಂದರ್ಭದಲ್ಲಿ ಗುರು ವಕ್ರ ಚಲನೆಯಲ್ಲಿ ಇರ್ತಾನೆ. ಇದನ್ನು ಕೂಡ ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ವರ್ಷದ ಫಲಾಫಲಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಗುರು ಮತ್ತು ಶನಿ ಇವರಿಬ್ಬರ ಚಲನೆ ಬಹಳ ಮುಖ್ಯ. ಆದರೆ ಕೆಲವರು ಇದನ್ನ ಗಮನಿಸದೆ ವರ್ಷ ಭವಿಷ್ಯವನ್ನ ಯುಗಾದಿಯಿಂದ ನಿಮಗೆ ಈ ರಾಶಿಯವರಿಗೆ ಹೀಗೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಈ ಗುರುವಿನ ಸಂಚಾರ ಬಹಳ ಮುಖ್ಯವಾಗಿ ನಾವು ಪರಿಗಣಿಸಬೇಕಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಗುರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬಂದು ಮತ್ತೆ ಸಿಂಹರಾಶಿಯಿಂದ ವಾಪಸ್ಸು ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಹೋಗುವಂಥ ಸಂದರ್ಭ. ಇದನ್ನು ಕೂಡ ಗಮನಿಸಬೇಕು. ಇನ್ನು ಈ ಸಂವತ್ಸರ ಪೂರ್ತಿ ಅಂದ್ರೆ ಮುಂದಿನ 2027ರ ಏಪ್ರಿಲ್ 7ನೇ ತಾರೀಕೇನಿದೆ ಅಲ್ಲಿಯವರೆಗೂ ಕೂಡ ಗುರು ವಕ್ರಿಯಾಗಿ ಕರ್ಕಾಟಕ ರಾಶಿಯಲ್ಲೇ ಇರುವಂತಹ ಸಂದರ್ಭ. ಹಾಗಾಗಿ ಈ ಗುರುವಿನ ಈ ರಾಶಿ ಬದಲಾವಣೆ ಅದರ ಆಧಾರದ ಮೇಲೆ ನಾವು ಈ ಹೊಸ ಸಂವತ್ಸರದ ಫಲಾಫಲಗಳನ್ನು ನಾವು ನೋಡಬೇಕಾಗುತ್ತೆ. ಇನ್ನು ಬಹಳ ಸಿಂಪಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಇದೆ. ಏನಂದ್ರೆ ಗುರು ನಿಮ್ಮ ರಾಶಿಯಿಂದ ಎಷ್ಟನೇ ಮನೆಯಲ್ಲಿದ್ದಾನೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಏಕೆಂದ್ರೆ ಇಲ್ಲಿ ನಾವು ಗುರುವಿನ ಸ್ಥಾನವನ್ನ ಬಹಳ ವಿಶೇಷವಾಗಿ ಪರಿಗಣಿಸಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಗುರು ನಿಮ್ಮ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆಗಳಲ್ಲಿ ಸಂಚಾರ ಮಾಡಿದ್ರೆ ಅಲ್ಲಿ ಶುಭ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಈಗ ಗುರು ಜೂನ್ 1ನೇ ತಾರೀಕಿನವರೆಗೆ ಮಿಥುನ ರಾಶಿಯಲ್ಲಿ ಇರ್ತಾನೆ. ಹಾಗೆ ಜೂನ್ 1ರಿಂದ ಕರ್ಕಾಟಕ ರಾಶಿಗೆ ಬರುವಂಥ ಗುರು ನಿಮ್ಮ ರಾಶಿಯಿಂದ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅನ್ನುವಂಥದ್ದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಆಯಾ ಸಂದರ್ಭಾನುಸಾರವಾಗಿ ಗುರುವಿನಿಂದ ಶುಭ ಫಲಗಳು ಸಿಕ್ಕತ್ತೆ. ಇನ್ನು ಈಗಾಗಲೇ ಹೇಳಿದಾಗೆ 2, 5, 7, 9, 11ನೇ ಮನೆಗಳಲ್ಲಿ ಗುರು ಏನಾದರೂ ಇಲ್ಲದೆ ಇದ್ರೆ ನಿಮ್ಮ ಫಲಿತಾಂಶಗಳು ಅಶುಭ ಅಂತ ಹೇಳಿ ಪರಿಗಣಿಸಬಹುದು. ಹಾಗಾಗಿ ಮುಂದಿನ ವರ್ಷದಲ್ಲಿ ನಾವು ನಿಮ್ಮ ಒಂದು ಭವಿಷ್ಯವನ್ನ ಹೇಳುವಂತಹ ಸಂದರ್ಭದಲ್ಲಿ 3 ಹಂತಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಮೊದಲನೇದು ಜೂನ್ 1ನೇ ತಾರೀಕಿನವರೆಗೆ ಮಿಥುನ ರಾಶಿಯನ್ನು ನಾವು ತೆಗೆದುಕೊಳ್ಬೇಕು, ಗುರು ಇರುವಂತಹ ಸ್ಥಾನ. ನಂತರದಲ್ಲಿ ಜೂನ್ 1ರಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ ರಾಶಿಯನ್ನ ಪರಿಗಣಿಸಬೇಕು. ನಂತರದಲ್ಲಿ ಗುರು ಸಿಂಹ ರಾಶಿಯಲ್ಲಿ ಚಲನೆ ಮಾಡ್ತಾ ಇದ್ದು ವಕ್ರಿಯಾಗಿ 2027ರ ಜನವರಿ 24ನೇ ತಾರೀಕು ಮತ್ತೆ ಕಟಕ ರಾಶಿಗೆ ವಾಪಸ್ಸು ಬರುವಂಥದ್ದು. ಹಾಗಾಗಿ ಈ 3 ಹಂತಗಳನ್ನು ನಾವು ಗಮನಿಸಿ ನಿಮ್ಮ ವರ್ಷದ ಫಲಾಫಲಗಳನ್ನ ತಿಳಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬಹಳ ನಿಖರವಾದಂತಹ ಒಂದು ಲೆಕ್ಕಾಚಾರ ಇದೆ. ಏನಂದ್ರೆ ಈ ಗುರು ನಿಮ್ಮ ರಾಶಿಯಿಂದ 1ನೇ ಮನೆಯಲ್ಲಿ ಸಂಚಾರ ಮಾಡಿದ್ರೆ ಅಂದ್ರೆ ಸ್ವರಾಶಿಯಲ್ಲೇ ಇದ್ದಾಗ ಅಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಭಯ ಇರುತ್ತೆ. ನೀವು ಗಳಿಸಿದಂತಹ ಸ್ಥಾನಮಾನಗಳು ನಿಮ್ಮ ಒಂದು ಪ್ರಸಿದ್ಧಿ ನಷ್ಟವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಅಡೆತಡೆಗಳು ತುಂಬಾ ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ಮಿಥುನ ರಾಶಿಯವರು, ಕರ್ಕಾಟಕ ರಾಶಿಯವರು ಮತ್ತೆ ಸಿಂಹ ರಾಶಿಯವರು ಈ ಒಂದು ವಿಚಾರವನ್ನ ಗಮನಿಸಬೇಕು. ಏಕೆಂದ್ರೆ ನಿಮ್ಮಲ್ಲಿ 3 ಹಂತಗಳಲ್ಲೂ ಕೂಡ ಗುರುವಿನ ಪ್ರಭಾವ ಇರೋದ್ರಿಂದ ಇಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ. ಇನ್ನು ಸರ್ಕಾರದ ಕೆಲವು ಕಾನೂನುಗಳಿಂದ ತುಂಬಾ ನಿಮಗೆ ಹಿನ್ನಡೆ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಕಾನೂನನ್ನು ಮೀರೋದ್ರಿಂದ ನಿಮಗೆ ಭಯದ ವಾತಾವರಣ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮಾನಸಿಕ ತೊಂದರೆಗಳು ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಕೈ ಹಿಡಿದಂತಹ ಕೆಲಸ ಕಾರ್ಯಗಳು ತುಂಬಾ ವಿಳಂಬ ಆಗೋದ್ರಿಂದ ನಿಮ್ಮ
ಕೆಲಸಗಳಲ್ಲಿ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಒಂದು ಕೆಲಸ ಎಳೆದಾಡುವಂತಹ ಸಂದರ್ಭ. ಇದರಿಂದ ಕೆಲಸದ ಮೇಲೆ ನೀವು ಇನ್ವೆಸ್ಟ್ ಮಾಡುವಂತಹ ಸಮಯ ಆಗಲಿ ಹಣ ಆಗಲಿ ವ್ಯರ್ಥ ಆಗ್ಬಿಡುತ್ತೆ. ಯಾಕೆಂದ್ರೆ ಬೇಗ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಇನ್ನು ಪ್ರಯಾಣದ ಸಂದರ್ಭ ಕೂಡ ನಿಮಗೆ ತುಂಬಾ ಕಷ್ಟಕರವಾಗಿ ಇರುತ್ತೆ. ಹಾಗಾಗಿ ನಿಮಗೆ ವಾಹನದಿಂದ ಕೂಡ ಅಷ್ಟೊಂದು ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಈ ವರ್ಷ ಹೊಸ ವಾಹನ ಖರೀದಿಯನ್ನ ಮುಂದೂಡುವಂಥದ್ದು. ಅದರಲ್ಲೂ ಮಿಥುನ ರಾಶಿಯಲ್ಲಿ ಗುರು ಇರುವವರಿಗೆ ಮಿಥುನ ರಾಶಿಯವರು ವಾಹನವನ್ನು ಖರೀದಿ ಮಾಡಬೇಡಿ. ಇನ್ನು ಎಲ್ಲಿಯವರಿಗೆ ಕಟಕ ರಾಶಿಯಲ್ಲಿ ಗುರು ಇರ್ತಾನೆ ಅಂದ್ರೆ ಸಿಂಹ ರಾಶಿಗೆ ಹೋಗುವ ಮೊದಲು ಅಲ್ಲಿಯವರೆಗೂ ಕೂಡ ನೀವು ವಾಹನ ಖರೀದಿಗೆ ಕೈ ಹಾಕಬೇಡಿ. ಇನ್ನು ಸಿಂಹ ರಾಶಿಯವರು ನಿಮ್ಮ ರಾಶಿಯಲ್ಲೇ ಗುರು ಸ್ಥಿತನಾಗಿರುವಂತಹ ಸಂದರ್ಭದಲ್ಲಿ ಕೂಡ ನೀವು ವಾಹನ ಖರೀದಿಗೆ ಕೈ ಹಾಕಬೇಡಿ. ಇನ್ನು ಮತ್ತೆ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ವಾಪಸ್ಸು ಬರುವಂತಹ ಸಂದರ್ಭದಲ್ಲೂ ಕೂಡ ವಾಹನ ಖರೀದಿ ಕರ್ಕಾಟಕ ರಾಶಿಯವರಿಗೆ ಅಷ್ಟೊಂದು ಅನುಕೂಲವನ್ನ ತರಲ್ಲ. ಹಾಗಾಗಿ ಈ ಒಂದು ಸಮಯಗಳನ್ನ ನೀವು ಪರಿಶೀಲನೆ ಮಾಡಿಕೊಂಡೇ ನಿಮ್ಮ ಯಂತ್ರ ಖರೀದಿಯನ್ನ ಅಥವಾ ವಾಹನ ಖರೀದಿಯನ್ನ ಮಾಡಬೇಕಾಗತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಸಂತೋಷ ಕಡಿಮೆ ಆಗುತ್ತೆ. ಹಾಗಾಗಿ ಅತಿಯಾದ ಖರ್ಚುಗಳಾಗುತ್ತೆ, ಜೊತೆಗೆ ಓಡಾಟ ಜಾಸ್ತಿ ಇರುತ್ತೆ. ಹಾಗೆ ಈ ವರ್ಷ ನಿಮಗೆ ಅಷ್ಟೊಂದು ಪ್ರೋಗ್ರೆಸ್ ಅನ್ನುವಂಥದ್ದು ಇರಲ್ಲ, ಅಂದ್ರೆ ಭಾಗಶಃ ಇರಲ್ಲ. ಹಾಗಾಗಿ ಮಿಥುನ ರಾಶಿಯವರಾಗ್ಲಿ ಕರ್ಕಾಟಕ ರಾಶಿಯವರಾಗ್ಲಿ ಸಿಂಹ ರಾಶಿಯವರಾಗ್ಲಿ ನಿಮ್ಮ ರಾಶಿಗೆ ಬರುವಂತಹ ಈ ಗುರು ಆ ಒಂದು ಅವಧಿ ಏನಿದೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ಜೊತೆಗೆ ಜನ್ಮಗುರು ನರೋ ದುಃಖ ಅಂತ ಹೇಳ್ತಾರೆ. ಹಾಗಾಗಿನೇ ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ ನಿಮಗೆ ಅಸಂತೋಷದ ವಾತಾವರಣ ಇರುತ್ತೆ. ಮನೆಯಲ್ಲಿ ಕಾಯಿಲೆಯಿಂದ ಬಳಲ್ತಾ ಇರುವಂಥವ್ರಾಗ್ಲಿ ಅಥವಾ ಅಕಾಲಿಕ ಮರಣಕ್ಕೆ ಈಡಾಗುವಂಥವ್ರು ಈ ಒಂದು ಸಂದರ್ಭದಲ್ಲಿ ಸಂಭವಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ನಿಂತು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಧೈರ್ಯ ಬೇಕು. ಪ್ರಕೃತಿಯ ನಿಯಮ ಇದು ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಈ ಪರಾಭವ ನಾಮ ಸಂವತ್ಸರ ಏನಿದೆ ಅದು ಈ ಗುರುವಿನ ಚಲನೆಯ ಆಧಾರದ ಮೇಲೆ ಈ 3 ರಾಶಿಯವರಿಗೆ ಅಷ್ಟೊಂದು ಅನುಕೂಲವನ್ನ ತರ್ತಾ ಇಲ್ಲ. ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ಉಳಿದ ವಿಚಾರಗಳಲ್ಲಿ ಹೇಳೋದಾದ್ರೆ ಹಣಕಾಸಿನ ವಿಚಾರ ಅದು ಕೂಡ ಅಸ್ಥಿರವಾಗಿ ಇರುತ್ತೆ. ಈ ವರ್ಷ ನಿಮಗೆ ಫಸಲಾಗ್ಲಿ ನಿಮ್ಮ ವ್ಯಾಪಾರದಿಂದ ಉದ್ದಿಮೆಯಿಂದ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ನಿಂದ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಸಿಕ್ಕಲ್ಲ. ಒಂದು ವೇಳೆ ಲಾಭ ಬಂದರೂ ಕೂಡ ಅದು ನಷ್ಟ ಆಗೋಗುತ್ತೆ, ಎಲ್ಲೋ ಒಂದು ಕಡೆ ಸೋರಿ ಹೋಗುತ್ತೆ. ಅದು ವೃಥಾ ಖರ್ಚಾಗುವಂತಹ ಸಂದರ್ಭ. ಅಪ್ಪ ಕೂಡಿಟ್ಟ ಹಣವನ್ನ ಮಗ ಉಡಾಯಿಸ್ತಾ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೆಲವೊಂದು ವೃಥಾ ಖರ್ಚುಗಳು ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಯಾವುದಕ್ಕೋ ಒಂದು ದಂಡವನ್ನ ತೆರಬೇಕು. ಹಾಗಾಗಿನೇ ಈ ಪರಾಭವ ನಾಮ ಸಂವತ್ಸರ ನಿಮಗೆ ಸ್ವಲ್ಪ ಪರಾಭವವನ್ನ ಸೋಲನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಅದಕ್ಕಾಗಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ 4 ತಿಂಗಳ ಅವಧಿಗೆ ಈ ಗುರು ತನ್ನ ರಾಶಿಯನ್ನ ಬದಲಾವಣೆ ಮಾಡೋದ್ರಿಂದ ನಿಮಗೆ 4 ತಿಂಗಳು ಮಾತ್ರ ಕಷ್ಟದ ಸಮಯ. ನಂತರದಲ್ಲಿ ಅದು ರಿಕವರಿ ಆಗ್ಬಿಡುತ್ತೆ. ಹಾಗಾಗಿ ಧೈರ್ಯದಿಂದ ಆ ಸಮಯವನ್ನು ನೀವು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಗುರುವನ್ನ ಬಲಪಡಿಸಿಕೊಳ್ಳುವಂತಹ ಕೆಲವೊಂದು ಸೂತ್ರಗಳಿದೆ, ಕೆಲವೊಂದು ತಂತ್ರಗಳಿದೆ. ಈಗಾಗಲೇ ಸಾಕಷ್ಟು ಬಾರಿ ಅದನ್ನು ಹೇಳಿದ್ದೇವೆ, ಮುಂದೆ ಕೂಡ ಅದನ್ನು ನಾವು ಹೇಳುವಂತಹ ಒಂದು ಉದ್ದೇಶ ಇದೆ. ನೀವು ಅದನ್ನ ಅನುಸರಣೆ ಮಾಡಿಕೊಂಡು ನಿಮ್ಮ ರಾಶಿಯಲ್ಲಿ ಗುರು ಬಂದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಸಾಕು. ಗುರು ದ್ರೋಹ ಮಾಡುವಂಥದ್ದಾಗ್ಲಿ, ಗುರುವನ್ನ ನಿಂದನೆ ಮಾಡುವಂಥದ್ದಾಗ್ಲಿ ಅಥವಾ ಗುರುವನ್ನ ತಾತ್ಸಾರವಾಗಿ ನೋಡುವಂಥದ್ದನ್ನಾಗ್ಲಿ ಮಾಡಬೇಡಿ ಆ ಸಂದರ್ಭಗಳಲ್ಲಿ. ಹಾಗಾಗಿ ಈ ಗುರುವಿನ ಗೋಚಾರ ಏನಿದೆ ಅಂದ್ರೆ ರಾಶಿ ಬದಲಾವಣೆ ಏನಿದೆ ಅದು ಈ ಪರಾಭವ ನಾಮ ಸಂವತ್ಸರದಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ. ಇನ್ನು ನಾಳೆಯ ದಿನ ನಾವು ಈ ಗುರುವಿನ ರಾಶಿ ಬದಲಾವಣೆಯಿಂದ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥ ವಿಚಾರಗಳನ್ನ ನೋಡೋಣ. ಯಾಕೆಂದ್ರೆ ನಾವು ಪ್ರಮುಖವಾಗಿ ಪರಿಗಣಿಸಬೇಕಾಗಿರುವಂಥದ್ದು ಗುರು ಮತ್ತೆ ಶನಿ ಇವರ ಚಲನೆಯ ಬಗ್ಗೆ. ಅದನ್ನ ಆಧರಿಸಿ ನಾವು ನಾಳೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ. ಬಹಳ ವಿಶೇಷವಾಗಿ ಈ ದಿನ ನೀವು ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥ ಉತ್ಸುಕತೆಯಲ್ಲಿ ಇರ್ತೀರಿ. ಹೊಸಬರ ಪರಿಚಯ ಆಗುತ್ತೆ, ಹೊಸ ಜ್ಞಾನ ಸಂಪಾದನೆ ಆಗುತ್ತೆ, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ದಾರಿ ಸುಗಮವಾಗುತ್ತೆ. ಹಾಗೆ ಈ ದಿನ ನೀವು ಹೊಸ ಆಸ್ತಿಯನ್ನು ಖರೀದಿ ಮಾಡುವಂಥ ಒಂದು ವಿಚಾರ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗೆ ಆಸ್ತಿ ಏನಾದರೂ ಇದ್ದರೆ, ಸ್ಥಿರಾಸ್ತಿ ಇದ್ದರೆ ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡುವಂಥದ್ದು, ಮನೆ ನಿರ್ಮಾಣ ಇರ್ಬೋದು ಅಥವಾ ಆ ಒಂದು ಜಮೀನಿನಲ್ಲಿ ಕೆಲವೊಂದು
ವಿಶೇಷವಾದಂಥ ಮಾರ್ಪಾಟುಗಳನ್ನು ಮಾಡುವಂಥದ್ದು ಇತ್ಯಾದಿ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತೆ. ಅದನ್ನು ಸ್ವಲ್ಪ ನೀವು ಮೆಟೀರಿಯಲೈಸ್ ಮಾಡಿದ್ರೂ ಕೂಡ ಕಾರ್ಯಗತ ಆಗಿಬಿಡುತ್ತೆ. ನಿಮ್ಮ ಇಚ್ಛೆಯಂತೆ ಆ ಒಂದು ಕೆಲಸ ಪೂರ್ಣ ಆಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನಿಮ್ಮನ್ನು ತುಂಬ ಬಾಧಿಸುವಂಥದ್ದು ಇದೆ. ಅದಕ್ಕಾಗಿಯೇ ಅಂಥ ಈ ನೆಗ್ಲಿಜಿಬಲ್ ಆಗಿರುವಂಥ ವಿಚಾರಗಳೇನಿದೆ, ತೀರಾ ಕ್ಷುಲ್ಲಕವಾಗಿರುವಂಥ ವಿಚಾರಗಳು, ಅದರ ಬಗ್ಗೆ ಈ ದಿನ ವಾದ ವಿವಾದಕ್ಕೆ ನಿಲ್ಲಬೇಡಿ. ಅಂಥ ವಿಚಾರಗಳನ್ನು ಈ ದಿನ ಪ್ರಸ್ತಾಪವೇ ಮಾಡಬೇಡಿ. ಯಾರಾದರೂ ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡಿದ್ರೂ ಕೂಡ ಅದನ್ನು ನೀವು ಅಲ್ಲಗಳೆಯುವಂಥದ್ದಾಗಲಿ ಅಥವಾ ನೆಗ್ಲೆಕ್ಟ್ ಮಾಡುವಂಥದ್ದಾಗಲಿ ಉತ್ತಮ. ಇನ್ನು ಈ ದಿನ ನಿಮ್ಮ ಮಾತು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಆದರೆ ಸುಮ್ಮನೆ ನಿಮ್ಮ ಬಗ್ಗೆನೇ ನೀವು ಹೇಳಿಕೊಳ್ಳುವಂಥ ಮಾತುಗಳಿಂದ ಕೆಲವೊಂದು ಅನರ್ಥಗಳು ಉಂಟಾಗುತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಅಪವಾದಗಳನ್ನು ನೀವಾಗಿ ಮೈ ಮೇಲೆ ಎಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಒಂದು ಕೆಲಸ ನಿಮ್ಮಂತೆ ನಡೀಲಿಲ್ಲ, ಎಲ್ಲೋ ತಲೆಕೆಳಗಾಗ್ತಾ ಇದೆ, ನಿಮಗೆ ವಿರುದ್ಧವಾದ ಫಲಿತಾಂಶ ಬರುತ್ತೆ ಅನ್ನುವಂಥ ಸಂದರ್ಭ ಏನಾದರೂ ನಿಮ್ಮ ಮನಸ್ಸಿಗೆ ಬರ್ತಾ ಇದ್ದರೆ ಅಲ್ಲಿ ಆ ಕೆಲಸದ ಕಾರ್ಯಕಾರಣ ಸಂಬಂಧವನ್ನು ನೋಡಿ. ಅಲ್ಲಿ ಆ ಒಂದು ವಿಚಾರಕ್ಕೆ ಯಾವ ಕಾರಣದಿಂದ ಆ ರೀತಿ ಫಲ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಆತ್ಮಾವಲೋಕನ ಕೂಡ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಸಮಸ್ಯೆಯನ್ನು ಬೆಳೀಲಿಕ್ಕೆ ಬಿಡಬೇಡಿ. ಆದಷ್ಟು ಬೇಗ ಅದನ್ನು ಉಪಶಮನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದೇ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಕಾರಣ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ, 10ನೇ ಮನೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ನಿಮಗೆ ಈ ದಿನ ಸಮಾಧಾನ ಇದೆ. ಕೆಲಸಗಳು ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆ ಆಗಲಿ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನಾಗಲಿ ಗುರಿ ಮುಟ್ಟಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಂದು ರೀತಿಯಲ್ಲಿ ಹಠದ ಮನೋಧೋರಣೆ ಇರುವಂಥದ್ದೇ. ಅದು ಕೆಲವು ಸಂದರ್ಭದಲ್ಲಿ ಒಳ್ಳೆಯದೇ. ಏಕೆಂದರೆ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಸಂಕಲ್ಪ ಶತಸಿದ್ಧವಾಗಿ ಈ ದಿನ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷೆಯಂತೆ ಮುಂದುವರಿತಾ ಇಲ್ಲ. ಅಲ್ಲಿ ಫಲಿತಾಂಶಗಳನ್ನು ಯಾರೋ ತಡೆ ಹಿಡಿತಾ ಇದ್ದಾರೆ ಅನ್ನುವಂಥ ಭಾವನೆಗಳೇನಾದರೂ ಬಂದರೆ ಅದಕ್ಕೆ ಸಂಬಂಧಪಟ್ಟವರ ಬಳಿ ನೀವು ಚರ್ಚೆ ಮಾಡುವಂಥದ್ದು ಉತ್ತಮ. ಮಾತಿನಿಂದ ಇಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಭಾವೋದ್ವೇಗಕ್ಕೆ ಒಳಗಾಗಿ ಕರ್ತವ್ಯವನ್ನು ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಕರ್ತವ್ಯ ಮುಖ್ಯ ಅಂತ ಹೇಳಿದ್ರೆ ನೀವು ಈ ದಿನ ಉದ್ವೇಗಕ್ಕೆ ಒಳಗಾಗಬಾರ್ದು, ಟೆನ್ಷನ್ ತಗೊಳ್ಬಾರ್ದು. ಇದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಎಲ್ಲವೂ ಕೂಡ ಈ ದಿನ ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ. ಇನ್ನು ಕುಟುಂಬಸ್ಥರು ನಿಮ್ಮ ಬಗ್ಗೆ ಇಟ್ಟಂತಹ ಕೆಲವೊಂದು ಅಪವಾದಗಳಾಗಲಿ, ಕೆಲವೊಂದು ಭಿನ್ನ ಅಭಿಪ್ರಾಯಗಳಾಗಲಿ, ತಪ್ಪು ಅಭಿಪ್ರಾಯಗಳಾಗಲಿ ದೂರ ಆಗುವಂಥ ಒಂದು ಅವಕಾಶ ಈ ದಿನ ಇದೆ. ಅದಕ್ಕೆ ಈ ದಿನ ನೀವು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ, ಬೇಗ ಸಮಸ್ಯೆ ಬಗೆಹರಿಯುತ್ತೆ. ನಿಮ್ಮ ಮೇಲಿದ್ದಂತಹ ಕಳಂಕ ದೂರ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಹಿರಿಯರ ಸಲಹೆಯನ್ನು ಪಡ್ಕೊಳ್ತೀರಿ. ಅದು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನ ನಿಮ್ಮ ಮಾತು ತುಂಬ ಚಾಣಾಕ್ಷತನದಿಂದ ಇರುವಂಥದ್ದು. ಹಾಗಾಗಿ ಎಲ್ಲಿಯೂ ಕೂಡ ನೀವು ಸಿಕ್ಕಿ ಹಾಕಿಕೊಳ್ಳುವಂಥದ್ದಾಗಲಿ, ನಿಮ್ಮನ್ನು ಮಾತಿನಲ್ಲಿ ಕಟ್ಟಿ ಹಾಕುವಂಥ ಪ್ರಯತ್ನವನ್ನಾಗಲಿ ಯಾರಾದರೂ ಮಾಡಿದ್ರೆ ಅದು ವಿಫಲ ಆಗಿಬಿಡುತ್ತೆ. ಹಾಗೆ ಈ ದಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಅನ್ನುವಂಥದ್ದು ಸಿಕ್ಕತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನ ಹಾಗೆ ಸಂದರ್ಭ, ಗ್ರಹಗತಿಗಳು ಎಲ್ಲವೂ ಕೂಡ ನಿಮಗೆ ಒಟ್ಟಾಗಿ ಕೂಡಿ ಬಂದಿರುವಂಥದ್ದು. ಒಳ್ಳೆಯ ಯೋಗ ಇದೆ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ. 9ರಲ್ಲಿ ಚಂದ್ರ ಅಂದರೆ ನಿಮಗೆ ಮಿಶ್ರದ ದಿನ. ಹಾಗೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುವಂತಹ ಸೂಚನೆಗಳಿದ್ದರೂ ಕೂಡ ಫಲ ನಿಮ್ಮ ಕೈ ಸೇರಲ್ಲ. ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಜಾರಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಜವಾಬ್ದಾರಿಯ ಕೆಲಸ ಕಾರ್ಯಗಳು ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು ಕೂಡ ಈ ದಿನ ನಿರ್ಲಕ್ಷ್ಯ ಮಾಡಿ ಕೆಲಸದಲ್ಲೇ ತೊಡಗಿಸ್ಕೊಳ್ಬೇಕಾಗತ್ತೆ.
ಹಾಗಾಗಿ ಕೆಲಸದಲ್ಲಿ ಇದ್ದ ಮಾತ್ರಕ್ಕೆ ಫಲಿತಾಂಶ ಸಿಕ್ಕಲ್ಲ. ಕೆಲವೊಂದು ಸೂಕ್ಷ್ಮತೆಗಳನ್ನು ಈ ದಿನ ನೀವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಫಲ ಇಲ್ಲ. ಹಾಗಾಗಿ ಸಾಲ ಕೊಡುವಂಥದ್ದು, ಸಾಲ ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ಎಲ್ಲೋ ಒಂದು ಕಡೆ ಸಾಧಾರಣವಾಗಿ ಜೀವನ ಸಾಗ್ತಾ ಇರುವಂಥದ್ದು ಇದೆ. ಹಾಗಾಗಿ ಅದೇ ಒಂದು ಸ್ಪೀಡಲ್ಲೇ ಹೋಗಲಿ. ಯಾಕೆಂದರೆ ಈ ದಿನ ನೀವು ಎಲೆಮರೆ ಕಾಯಿಯಂತೆ ಸಾಧನೆಯನ್ನು ಮಾಡಿ ತೋರಿಸ್ಬೇಕು. ನೀವು ಬೆಳಕಿಗೆ ಬಂದರೆ ನಿಮ್ಮ ಸಮಾಜದಲ್ಲಿ 4 ಜನರ ಎದುರಿಗೆ ಈ ದಿನ ಗುರುತಿಸ್ಕೊಂಡ್ರೆ ನಿಮಗೆ ಒಂದು ರೀತಿಯಲ್ಲಿ ದೋಷಗಳು ಉಂಟಾಗುವಂಥದ್ದು ಇದೆ. ದೃಷ್ಟಿ ದೋಷ ಉಂಟಾಗ್ಬಿಡುತ್ತೆ. ಇದರಿಂದ ಕೆಲಸಗಳು ಮುಂದೆ ಆಗಲ್ಲ. ಹಾಗಾಗಿ ಆದಷ್ಟು ನೀವು ತೆರೆಯ ಮರೆಯಲ್ಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕ್ಲಿಷ್ಟಕರವಾದಂಥ ಕೆಲಸವೊಂದು ನಿಮ್ಮ ಜವಾಬ್ದಾರಿಗೆ ಬರುತ್ತೆ. ಅದನ್ನು ನೀವು ನಿಭಾಯಿಸಬೇಕು, ಅದನ್ನು ಪೂರ್ತಿಗೊಳಿಸಬೇಕು ಅಂತ ಹೇಳಿದ್ರೆ ನೀವು ಹಿರಿಯ ಅಧಿಕಾರಿಗಳ ಬೆಂಬಲವನ್ನು, ಅವರ ಸಲಹೆಯನ್ನು ಪಡ್ಕೊಳ್ಬೇಕು. ಸಹೋದ್ಯೋಗಿಗಳ ಸಹಕಾರದಿಂದಲೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಬೇಕು, ಎಲ್ಲರ ಒಂದು ಸಪೋರ್ಟ್ ಬೇಕು. ಹಾಗೆ ಈ ದಿನ ನೀವು ನಿರೀಕ್ಷೆ ಮಾಡಿದಂತಹ ಕೆಲವೊಂದು ಸಹಕಾರಗಳು ನಿಮ್ಮ ಬಂಧುಗಳಿಂದ ಸಿಕ್ಕದೇ ಇರಬಹುದು. ಆದ್ದರಿಂದ ಆದಷ್ಟು ಬೇರೆಯವರ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನ ವ್ಯವಹಾರಸ್ಥರು ಸ್ವಲ್ಪ ಕಾನೂನಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ನಿರೀಕ್ಷೆಯಾಗಲಿ, ನಿಮ್ಮ ಒಂದು ಶ್ರಮಕ್ಕಾಗಲಿ ತಕ್ಕ ಫಲ ಅನ್ನೋವಂಥದ್ದು ಸಿಕ್ಕಲ್ಲ. ಇದರಿಂದ ಸ್ವಲ್ಪ ಬೇಸರ ಉಂಟಾಗುತ್ತೆ. ಜೊತೆಯಲ್ಲಿ ಈ ದಿನ ನಿಮ್ಮ ಬಾಳ ಸಂಗಾತಿಯನ್ನಾಗಲಿ ಅಥವಾ ನಿಮಗೆ ಯಾರು ತುಂಬ ಸಪೋರ್ಟಿವ್ ಆಗಿದ್ದೀರಿ ಅಂಥವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಈ ದಿನ ಅವರಲ್ಲಿರುವಂಥ ಒಂದು ದೋಷ ನಿಮಗೆ ಪ್ರಧಾನವಾಗಿ ಕಾಣುತ್ತೆ. ಹಾಗಾಗಿ ಅವರನ್ನು ದೂರ ಇಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಅವರೇ ನಿಮಗೆ ತೀರಾ ಹತ್ತಿರದಲ್ಲಿದ್ದು ನಿಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿರುವಂಥವ್ರು. ಅಂಥವರನ್ನು ಈ ದಿನ ನೀವು ದೂರ ತಳ್ಳುವಂಥದ್ದು ಸೂಕ್ತ ಅಲ್ಲ. ಹಾಗೆ ಈ ದಿನ ನಿಮ್ಮ ಬಾಳ ಸಂಗಾತಿ ಇರ್ಬೋದು, ನಿಮ್ಮ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಅವರ ಒಂದು ಇಚ್ಛೆಯನ್ನು ನೋಡಿಕೊಂಡು ಅದಕ್ಕೆ ಪ್ರತಿಯಾಗಿ ಸ್ಪಂದಿಸಿದರೆ ಮಾತ್ರ ಈ ದಿನ ನಿಮಗೆ ಸುಖಕರವಾದಂಥ ಸಂದರ್ಭ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ರಾಜಿ ಮಾಡಿಕೊಳ್ಳಿಕ್ಕೆ ಮನಸ್ಸು ಒಪ್ಪಲ್ಲ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಸಂಕಷ್ಟಗಳು. ಇನ್ನು ಈ ದಿನ ಅಷ್ಟಮದಲ್ಲಿ ಚಂದ್ರ ಆದ್ದರಿಂದ ನಿಮಗೆ ಪ್ರಯಾಣದಲ್ಲೂ ಕೂಡ ಅಷ್ಟೊಂದು ಸೌಖ್ಯ ಇಲ್ಲ. ವಾಹನದಿಂದ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ವಾಹನದ ಮೇಲೇ ಈ ದಿನ ಹೆಚ್ಚು ಖರ್ಚು ಮಾಡುವಂಥ ಸಂದರ್ಭ ಕೂಡ ಬರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ನೀವೇ ಕೆಲವೊಂದು ಅಪಾರ್ಥಗಳನ್ನು ಕಲ್ಪಿಸ್ಕೊಳ್ಳುವಂಥದ್ದು ಕೂಡ ಇದೆ. ಕೆಲವರನ್ನು ತುಂಬ ಹಚ್ಕೊಳ್ತೀರಿ, ಕೆಲವರನ್ನು ತುಂಬ ಡಿಪೆಂಡ್ ಆಗ್ತೀರಿ. ಇದೆಲ್ಲವೂ ಕೂಡ ನಿಮಗೆ ಅಷ್ಟೊಂದು ಪಾಸಿಟಿವ್ ಆಗಿರುವಂಥ ಇಂಪ್ಯಾಕ್ಟನ್ನು ತರಲ್ಲ. ಇದು ನೆಗೆಟಿವಿಸಮ್ಗೆ ಕಾರಣ ಆಗ್ಬಿಡುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮುಂದೆ ಸುಖ ಜೀವನ ಇದೆ. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಕ್ತವಾದ ಬದಲಾವಣೆಗಳನ್ನು ತಂದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದರ ಬಗ್ಗೆ ಒಂದು ಆಲೋಚನೆ ಮಾಡಿ, ಅದಕ್ಕೆ ಒಂದು ಥಾಟ್ ಕೊಡಿ. ಅದರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಮುಂದೆ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ಉಂಟಾಗುತ್ತೆ. ಹಾಗೆ ಜೀವನದಲ್ಲಿ ಉತ್ಸಾಹ ಕೂಡ ಹೆಚ್ಚಾಗುವಂಥ ಸಂದರ್ಭ ಬಂದೇ ಬರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ಮನಸ್ಸಿಗೆ ಸಮಾಧಾನ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಂತೋಷ. ಇನ್ನು ಈ ದಿನ ಮನೆಯ ವಾತಾವರಣ ಕೂಡ ನಿಮಗೆ ಆಹ್ಲಾದಕರವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಉತ್ಸಾಹ ಇದೆ, ಲವಲವಿಕೆ ಇದೆ. ಮನೆಯಲ್ಲಿ ಏನೋ ಒಂದು ಹೊಸ ಬೆಳಕು ನಿಮಗೆ ಕಾಣಿಸುವಂಥದ್ದು. ಹಾಗಾಗಿನೇ ಮನೆಯನ್ನು ಇಷ್ಟಪಡ್ತೀರಿ. ಮನೆ ಮಂದಿಯನ್ನು ಈ ದಿನ ತುಂಬ ಇಷ್ಟಪಟ್ಟು ಒಂದು ಫ್ಯಾಮಿಲಿ ಪರ್ಸನ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಸಹಾಯದಿಂದ ಕೆಲವೊಂದು ಅದ್ಭುತವಾದಂತಹ ಕೆಲಸಗಳನ್ನು
ಸಾಧನೆ ಮಾಡುವಂಥದ್ದು ಇದೆ. ಅವರ ಮಾತೇ ಸಾಕು ನಿಮಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಹಾಗೆ ಈ ದಿನ ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ ಅಥವಾ ಯಾವುದೇ ಇಲಾಖೆಯಲ್ಲಿ ಪೆಂಡಿಂಗ್ ಇರುವಂತಹ ಕೆಲಸ ಕಾರ್ಯಗಳನ್ನಾಗಲಿ ಈ ದಿನ ಮರುಚಾಲನೆ ಮಾಡಿ, ಅದಕ್ಕೆ ಸ್ವಲ್ಪ ಒತ್ತು ಕೊಡಿ, ಅದಕ್ಕೆ ಇಂಟ್ರೆಸ್ಟ್ ತೋರಿಸಿ, ಕೆಲಸ ತಾನೇ ತಾನಾಗಿ ಮರು ಆರಂಭ ಆಗುತ್ತೆ, ಪೂರ್ಣ ಕೂಡ ಆಗುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು, ಕಲಹಗಳು, ಮಾತುಕತೆಗಳು ಇದ್ದರೆ ಅದನ್ನು 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲೋ ಒಂದು ಕಡೆ ಅಂಥ ಒಂದು ಕುಟುಂಬದ ವಿದ್ಯಮಾನಗಳು ಹೊರಗೆ ಬರ್ತಾ ಇದೆ ಅನ್ನುವಂಥ ಒಂದು ಗಾಳಿ ಸುದ್ದಿ ಕೇಳಿಸ್ತಾ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು, ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದೆ. ಆದರೆ ಪರಸ್ಪರರನ್ನು ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಮಾನಸಿಕವಾಗಿ ಬೇಜಾರಿದ್ದರೆ ಅಥವಾ ಮಾನಸಿಕ ಒತ್ತಡಗಳಿದ್ದರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಇರಬೇಕು. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು. ಹಾಗೆ ನಿಮಗೆ ಇಷ್ಟವಾದಂಥ ಒಂದು ಸ್ಥಳಕ್ಕೋ, ದೇವಾಲಯಕ್ಕೋ ಅಥವಾ ಇಷ್ಟವಾದ ಜನರನ್ನು ಭೇಟಿ ಮಾಡಲಿಕ್ಕೋ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಮನಸ್ಸು ನಿಮಗೆ ಹಗುರವಾಗುತ್ತೆ, ಹೊಸ ಹೊಸ ವಿಚಾರಗಳು, ಜೊತೆಗೆ ಪ್ರಪಂಚದ ಒಂದು ಪ್ರಾಕ್ಟಿಕಾಲಿಟಿ ಅರ್ಥ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೂ ಕೂಡ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಪ್ರಯೋಜನಕಾರಿಯಾಗಿರುವಂತಹ ದಿನ, ಚಂದ್ರನಿಂದ ಶುಭ ಫಲಗಳು ಸಿಕ್ಕುವಂತಹ ದಿನ. ಹಾಗೆ ಈ ದಿನ ಸಮಾಜದಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ಕಾಯ್ದುಕೊಳ್ತೀರಿ. ಇದು ಬಹಳ ಮುಖ್ಯ. ಏಕೆಂದರೆ ಕೊಟ್ಟ ಮಾತನ್ನು ನಡೆಸಿಕೊಡುವಂಥದ್ದಾಗಲಿ ಅಥವಾ ಈ ದಿನ ಹೊಸ ಕಮಿಟ್ಮೆಂಟ್ಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದಾಗಲಿ ತುಂಬ ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ದೃಷ್ಟಿಕೋನದಿಂದ ನಿಮ್ಮ ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆಯವರನ್ನು ದೂರಬೇಡಿ. ಅದಕ್ಕೆ ನೀವು ಎಷ್ಟು ಮಟ್ಟಿಗೆ ಕಾರಣ ಅನ್ನುವಂಥದ್ದನ್ನು ಅಂತರ ಅವಲೋಕನ ಮಾಡಿಕೊಳ್ಬೇಕು. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು, ನಿಮ್ಮನ್ನು ನೀವು ತಿಳ್ಕೊಳ್ಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅದನ್ನು ಬಳಸ್ಕೊಂಡು ಪರಿಶುದ್ಧರಾಗಿ ಹೊರಬರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನೀವು ಕೊಟ್ಟಿರುವಂತಹ ಕೆಲವೊಂದು ಭರವಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ದಿನ ಅಪಹಾಸ್ಯಕ್ಕೆ ಗುರಿಯಾಗುವಂತಹ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಅಷ್ಟೊಂದು ನಿಮಗೆ ಲಕ್ಕಿಲ್ಲ, ಲಾಭ ಇಲ್ಲ. ಹಾಗಾಗಿ ಅಂಥ ದೊಡ್ಡ ಮಟ್ಟದ ವಿಚಾರಗಳನ್ನು ಈ ದಿನ ನೀವು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ವಂತದ ವಿವೇಚನಾ ಶಕ್ತಿ ಏನಿದೆ ಅದರ ಆಧಾರದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಎಲ್ಲವೂ ಕೂಡ ಈ ತೀರ್ಮಾನ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ಬಹಳ ಅನುಭವಸ್ಥರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಒಂದು ಅಂತಿಮಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ವಲಯದಲ್ಲಿ ಉತ್ತಮವಾದಂಥ ಪ್ರತಿಫಲವನ್ನು ನೋಡುವಂಥ ಸಂದರ್ಭ ಇದೆ. ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ವ್ಯಾಪಾರ, ಇದರಲ್ಲಿ ನಿಮಗೆ ಹೆಚ್ಚು ಆಸಕ್ತಿ, ಜೊತೆಗೆ ಇನ್ವಾಲ್ವ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ದಿನ ವಿನೋದಕ್ಕಾಗಿ, ವಿಹಾರಕ್ಕಾಗಿ, ಪ್ರಯಾಣಕ್ಕಾಗಿ ಮಾಡುವಂಥ ಖರ್ಚೇನಿದೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಇದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಮಧ್ಯಮ ಫಲ ಇರುವಂಥ ದಿನ. ನಿಮ್ಮ ಪ್ರಯತ್ನ ಈ ದಿನ ಸ್ವಲ್ಪ ಕುಂಠಿತವಾಗೇ ನಡೆಯುವಂಥದ್ದು. ಏಕೆಂದರೆ ನಿಮ್ಮ ಸ್ಪೀಡ್ಗೆ ಕೆಲಸಗಳಾಗಲ್ಲ, ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ಮುಂದುವರಿಯಲ್ಲ. ಇದರಿಂದ ನಿಮಗೆ ಸ್ವಲ್ಪ ಬೇಸರ ತರಿಸುವಂಥ ಸಂದರ್ಭ. ಜೊತೆಗೆ ಈ ದಿನ ಸ್ವಲ್ಪ ಸಹನೆಯನ್ನು ಕೂಡ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಅಸಹನೆಯಿಂದಲೇ ಕೆಲಸಗಳನ್ನು ಮಾಡ್ತೀರಿ. ಇದು ಮಾನಸಿಕವಾಗಿ ಒತ್ತಡವನ್ನು ತರುವಂಥ ಸಂದರ್ಭವನ್ನು ಸೃಷ್ಟಿಸುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸೌಕರ್ಯಗಳ ವಿಚಾರ ಏನಿದೆ ಅಥವಾ ನಿಮಗೆ ಬೇಕಾದಂತಹ ಕೆಲವೊಂದು ಸೌಲಭ್ಯಗಳನ್ನು ಮಾಡಿಕೊಳ್ಳುವಂತಹ ವಿಚಾರ ಏನಿದೆ ಅದರ ಮೇಲೆ ಸ್ವಲ್ಪ ಗಮನ ಇಟ್ಕೊಂಡು ಮುಂದುವರಿರಿ. ಏಕಾಏಕಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಜೊತೆಗೆ ಈ ದಿನ ಖರ್ಚು ವೆಚ್ಚಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಲೆಕ್ಕಾಚಾರದಿಂದ ಮಾಡಬೇಕು. ಇನ್ನು ಈ ದಿನ ಕೆಲವೊಂದು
ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಚಾಣಾಕ್ಷತನ ಅಲ್ಲಿ ಕೆಲಸಕ್ಕೆ ಬರುತ್ತೆ ನೋಡಿ. ಹಾಗಾಗಿ ನೀವು ಧೈರ್ಯದಿಂದ ಅಂಥ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಅದರಲ್ಲೂ ಈ ರಸ್ತೆ ಬದಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ದಿನ ಚೆನ್ನಾಗಿದೆ. ಹಾಗಾಗಿ ಈ ದಿನದ ಒಂದು ವರ್ತಮಾನ ಇರ್ಬೋದು ಅಥವಾ ವ್ಯಾಪಾರದಿಂದ ಬಂದಂತಹ ಲಾಭದ ಸೂಚನೆ ಆಗ್ಬೋದು. ಮುಂದೆ ನೀವು ಇದೇ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಹಾಗಾಗಿ ಗಟ್ಟಿಯಾಗಿ ಉಳಿಬಹುದು. ಹಾಗೆ ಒಂದು ಸ್ಥಿರವಾಗಿ ಬೆಳಿಲಿಕ್ಕೂ ಕೂಡ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಅನುಕಂಪ ಇರಲಿ, ಸ್ವಲ್ಪ ಕಾಳಜಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಕೆಲವು ನೆಂಟರು ಯಾರಿದ್ದಾರೆ, ನಿಮ್ಮ ತೀರಾ ಹತ್ತಿರದ ಬಂಧುಗಳು, ಅವರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಆದ್ದರಿಂದ ಆದಷ್ಟು ಅಂಥವರನ್ನು ದೂರ ಇಡುವಂಥದ್ದು ಉತ್ತಮ. ಅವರ ಜೊತೆ ಯಾವುದೇ ರೀತಿಯ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮಾತುಗಾರಿಕೆ ಬಹಳಷ್ಟು ಮಟ್ಟಿಗೆ ಅನುಕೂಲವನ್ನು ತರುತ್ತೆ. ಅದೇ ಒಂದು ರೀತಿಯಲ್ಲಿ ನಮಗೆ ಒಂದು ಗೌರವ ಸ್ಥಾನಮಾನವನ್ನು ತಂದು ಕೊಡುವಂಥದ್ದು. ಇಂತಹ ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರನ್ನು, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, 4ನೇ ಮನೆ ಸುಖಸ್ಥಾನ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಮಿಶ್ರ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೀವು. ಏಕೆಂದರೆ ಈ ದಿನ ಆತ್ಮವಿಶ್ವಾಸದ ಕೊರತೆ ಇರುವಂತಹ ದಿನ, ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕಾಗಿಯೇ ಕೆಲವೊಂದು ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ನಿಮಗೆ ತುಂಬ ಭಯ, ಹಾಗೆ ಅನುಮಾನ ಕೂಡ. ಯಾವ ಕೆಲಸದಿಂದ ಎಲ್ಲಿ ನಷ್ಟ ಉಂಟಾಗುತ್ತೆ, ಎಲ್ಲಿ ಸೋಲಾಗುತ್ತೆ, ಎಲ್ಲಿ ಮರ್ಯಾದೆ ಹೋಗುತ್ತೆ, ಇಂಥ ಒಂದು ಕ್ಯಾಲ್ಕುಲೇಷನಲ್ಲಿರ್ತೀರಿ ಈ ದಿನ. ಇನ್ನು ಈ ದಿನ ಒಂದು ಕೆಲಸವನ್ನು ಆರಂಭ ಮಾಡಿದ್ರೆ ಅದನ್ನು ಪೂರ್ಣ ಮಾಡಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕಿ. ಏಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು 3-4 ಕೆಲಸಗಳನ್ನು ಒಟ್ಟಿಗೆ ಆರಂಭ ಮಾಡಿ ಯಾವುದನ್ನು ಕೂಡ ಪೂರ್ಣ ಮಾಡಲ್ಲ. ಇದರಿಂದ ಅಪೂರ್ಣವಾದಂತಹ ಫಲಿತಾಂಶಗಳು, ಜೊತೆಗೆ ಅಂತಹ ಫಲಿತಾಂಶಗಳಿಂದ ನಿಮಗೆ ಸ್ವಲ್ಪ ನಿರಾಸೆ ಆಗುವಂಥದ್ದು ಇದೆ. ಹಾಗೆ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಈಗಾಗಲೇ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ಹಲವಾರು ಕಡೆ ಹಲವಾರು ಸನ್ನಿವೇಶಗಳಲ್ಲಿ ನಿಮಗೆ ಸಾಬೀತಾಗಿದೆ. ಸ್ವಲ್ಪ ಆರೋಗ್ಯ ಕೆಟ್ಟರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಒಂದು ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ, ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಇನ್ನು ಈ ದಿನ ಬಂಧು ಮಿತ್ರರಿಂದ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಎಲ್ಲ ಒಂದು ಕಡೆ ಕಿರಿಕಿರಿ, ಜೊತೆಗೆ ಆಪಾದನೆಗಳು ಬರುವಂಥದ್ದು ಕೂಡ ಇರುತ್ತೆ. ನೀವು ಯಾರಿಗೆ ಎಷ್ಟೇ ಮಾಡಿದ್ರೂ ಕೂಡ, ಎಷ್ಟೇ ಪರೋಪಕಾರದ ಕೆಲಸಗಳನ್ನು ಮಾಡಿದ್ರೂ ಕೂಡ ಈ ದಿನ ನಿಮಗೆ ಅದರ ಪ್ರಯೋಜನಕ್ಕೆ ಬರಲ್ಲ. ಏಕೆಂದರೆ ಅದರ ಬಗ್ಗೆ ಗೊತ್ತಿಲ್ಲದೆ, ತಿಳುವಳಿಕೆ ಇಲ್ಲದೆ ಇರುವಂಥವರು ಈ ದಿನ ನಿಮ್ಮ ಮೇಲೆ ಆಪಾದನೆಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಯಾರಿಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ಯಾರು ನಿಮ್ಮ ಒಂದು ಮಾತಿಗೆ ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ, ಅಂಥವರನ್ನು ಆದಷ್ಟು ದೂರ ಇಡುವಂಥದ್ದೇ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 3ರಲ್ಲಿ ಚಂದ್ರ, ಕೀರ್ತಿ ಸ್ಥಾನದಲ್ಲಿ ಚಂದ್ರ, ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ ಸಂದರ್ಭ. ಅದರಲ್ಲೂ ಅದೃಷ್ಟ ಪ್ರತಿ ಕಾರ್ಯದಲ್ಲೂ ಕೂಡ ನಿಮ್ಮನ್ನು ಬೆಂಬಲಿಸುತ್ತೆ. ನೀವೇ ಆರಂಭ ಮಾಡಿರುವಂತಹ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಕೈ ಹತ್ತತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಅದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು, ಚಟುವಟಿಕೆಗಳು, ಹಾಗೆ ಆಧ್ಯಾತ್ಮಿಕ ವಿಚಾರಗಳು, ಈ ಒಂದು ಸಮಯ ಏನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿ ಪರಿಣಮಿಸುತ್ತೆ. ನಿಮ್ಮ ಈ ಜೀವನ ಸಂಗಾತಿಯ ಬಗ್ಗೆ ಈ ದಿನ ನೀವು ಅದ್ಭುತವಾದಂಥ ಒಂದು ಅವಕಾಶವನ್ನು ಕಾಣುವಂಥದ್ದು ಕೂಡ ಇದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಎನ್ಕ್ಯಾಶ್ ಮಾಡಿಕೊಂಡ್ರೆ ಬಹಳ ಬೇಗ ನಿಮಗೆ ಸಮೃದ್ಧಿ, ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ
ಕೆಲವೊಂದು ಸಮಸ್ಯೆಗಳಿಗೆ ನಿಮ್ಮ ಮಾತೇ ಕಾರಣ ಆಗಿಬಿಡುತ್ತೆ. ಮಾತಿನಿಂದ ಅನರ್ಥಗಳಾಗುವಂಥ ಸಾಧ್ಯತೆ ಇರುತ್ತೆ. ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಚಾತುರ್ಯ ಏನಿದೆ ಅದರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಉತ್ಸಾಹ ಕೆಲವೊಮ್ಮೆ ವಿಪರೀತವಾಗಿ ಇರುವಂಥದ್ದು, ಅದರಲ್ಲೂ ಆತ್ಮವಿಶ್ವಾಸ, ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಈ ದಿನ ತುಂಬ ಇರೋದ್ರಿಂದಲೇ ಸ್ವಲ್ಪ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು. ಹಾಗೆ ಗುರು ಹಿರಿಯರನ್ನು ಈ ದಿನ ಸ್ವಲ್ಪ ಗೌರವಿಸದೇ ಇರುವಂಥ ಸಂದರ್ಭಗಳು ಕೂಡ ಬರ್ಬೋದು. ಆದಷ್ಟು ಜಾಗ್ರತೆಯಿಂದ ಇರಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನದ ಹಣದ ವ್ಯವಹಾರದಿಂದ ಕೂಡ ನಿಮಗೆ ಲಾಭ ಇದೆ. ಒಟ್ಟಾರೆ ಈ ದಿನ ನೀವು ಆರೋಗ್ಯದ ಕಡೆ ಗಮನ ಕೊಟ್ಟು ಹಿಡಿದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಪಾಸಿಟಿವ್ ಆಗೇ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು. ಹಾಗಾಗಿ ಇಲ್ಲಿ ಹಣದ ವಿಚಾರದಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ. ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರ ನಿಮ್ಮನ್ನು ನಷ್ಟಕ್ಕೆ ಸಿಲುಕಿಸುತ್ತೆ. ಹಾಗೆ ಅತಿಯಾದ ಮಾತು ಕೂಡ ಆಗಬೇಕಾದಂಥ ಕೆಲಸ ಕಾರ್ಯಕ್ಕೂ ಕೂಡ ಅಡ್ಡಿ ಆತಂಕ ಅಂತ ಸಾಧ್ಯತೆ ಇದೆ. ಏಕೆಂದರೆ ನೀವು ಹೊಸ ಪರಿಚಯದ ಜೊತೆಯಲ್ಲಿ ಸಂಬಂಧಗಳನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಆದರೆ ಈ ಓವರ್ ಮಾತಾಡುವಂಥದ್ದು, ಓವರ್ ರಿಯಾಕ್ಷನನ್ನು ತೋರಿಸೋದ್ರಿಂದಲೇ ಕೆಲವೊಂದು ವೀಕ್ನೆಸ್ಗಳು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅಂತಹ ಒಂದು ದುರಾದೃಷ್ಟಕರವಾದಂಥ ಸನ್ನಿವೇಶದಲ್ಲಿ ಈ ದಿನ ನೀವು ಇರುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಬೇಗ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಇನ್ನು ಈ ದಿನ ದೂರದ ಗೆಳೆಯರಿಂದ ಕೆಲವೊಂದು ಸಹಾಯಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆದರೆ ಅದು ಸಕಾಲಕ್ಕೆ ಬರಲ್ಲ. ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಪ್ರಗತಿಯೇನೋ ಇದೆ, ಆದರೆ ಅದನ್ನು ಕೆಲವರು ದುರುಪಯೋಗಪಡಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಉದಾಹರಣೆಗೆ ನಿಮ್ಮ ಒಂದು ಬ್ರ್ಯಾಂಡಲ್ಲಿ ಬೇರೆಯವರು ವ್ಯವಹಾರಗಳನ್ನು ಮಾಡುವಂಥದ್ದು, ನೀವು ಇಟ್ಟಿರುವಂಥ ಹೆಸರಿನಲ್ಲೇ ಅವರು ಕೂಡ ಅದೇ ಹೋಟೆಲ್ನ ಅದೇ ಹೆಸರಿನಿಂದಲೇ ಪ್ರಾರಂಭ ಮಾಡುವಂಥದ್ದು, ಇಂಥ ಒಂದು ಪೈಪೋಟಿಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಮನಸ್ಸಿಗೆ ನೋವನ್ನು ತಂದರೂ ಕೂಡ ಈ ದಿನ ಅದನ್ನು ದುರಸ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಅಷ್ಟೊಂದು ಒಳ್ಳೆಯ ಫಲ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಹಿನ್ನಡೆಯನ್ನು ತರೋದರಿಂದ, ಕೆಲವೊಂದು ವಿಘ್ನಗಳು ಉಂಟಾಗೋದ್ರಿಂದ ಮನಸ್ಸಿಗೆ ತುಂಬ ಒತ್ತಡ ಇದೆ. ಆದಷ್ಟು ಈ ಭಿನ್ನಾಭಿಪ್ರಾಯಗಳನ್ನಾಗಲಿ ಅಥವಾ ಈ ವಿಘ್ನಗಳನ್ನಾಗಲಿ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ನಿಮಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ. ಹಾಗಾಗಿನೇ ಈ ದಿನ ಉದ್ಯೋಗ ಅಂತಲೇ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯವನ್ನು ಕೂಡ ಕಡೆಗಣಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಎಷ್ಟು ದುಡಿದ್ರೂ ಕೂಡ ಅಷ್ಟೇ ನಿಮಗೆ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ದಿನ ನೀವು ಬೇರೆಯವರು ನಿಮ್ಮನ್ನು ಗಮನಿಸಲಿ ಅಂತ ಹೇಳಿ, ಬೇರೆಯವರು ನಿಮ್ಮನ್ನು ಗುರುತಿಸಲಿ ಅಂತ ಹೇಳಿ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಎಲ್ಲರ ಆಕರ್ಷಣೆ ನಿಮ್ಮ ಮೇಲೆ ಇರಬೇಕು, ಆ ರೀತಿ ನೋಡ್ಕೊಳ್ತೀರಿ. ಕೆಲವರು ಈ ಸ್ಥಿರಾಸ್ತಿಗಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ವಸ್ತುಗಳನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆಯಲ್ಲಿದ್ದರೆ, ಅದು ನಿಧಾನ ಆಗ್ತಿದ್ರೆ ಈ ದಿನ ಅದಕ್ಕೆ ಒಂದು ಒಳ್ಳೆಯ ರೂಪ ಸಿಕ್ಕತ್ತೆ. ಅಂತಹ ವಿಚಾರಗಳು ವಿಲೇವಾರಿ ಆಗುತ್ತೆ. ಇನ್ನು ನಿಮ್ಮದು ತುಂಬ ಮೃದುವಾದಂತಹ ಮನಸ್ಸು, ಮುಗ್ಧವಾದಂತಹ ಮನಸ್ಸು, ಅದನ್ನು ಕೆಲವರು ದುರುಪಯೋಗಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರೊಂದಿಗೂ ಕೂಡ ನೀವು ಅತಿಯಾದ ಸ್ನೇಹದಿಂದ ವರ್ತಿಸಬೇಡಿ. ಎಷ್ಟು ಬೇಕೋ ಅಷ್ಟಕ್ಕೆ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವರು ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ನಿಷ್ಠೆಯನ್ನು ಹೊಗಳುವಂಥವರು ಕೂಡ ಇದ್ದಾರೆ. ಹಾಗಾಗಿ ಅದೇ ಗುಂಗಿನಲ್ಲೇ ಈ ದಿನ ಇದ್ದರೆ ಇಡೀ ವರ್ಷ ನಿಮಗೆ ಸಂತೋಷವನ್ನು ತರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ.
ಇನ್ನು ವಿಶೇಷವಾಗಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳ ನಂಬಿಕೆಯನ್ನು ಈ ದಿನ ನೀವು ಗೆಲ್ಲಬೇಕು, ಅವರ ವಿಶ್ವಾಸವನ್ನು ಗೆಲ್ಲಬೇಕು. ಅದಕ್ಕಾಗಿಯೇ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು, ಅದರ ಬಗ್ಗೆ ತೀವ್ರತಮವಾದಂಥ ಒಂದು ಪ್ರಯತ್ನವನ್ನು ಮುಂದುವರಿಸುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಈ ದಿನ ಬರುವಂಥದ್ದು ಇದೆ. ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಅನುಭವ ಕಡಿಮೆ ಅಂತ ನೀವು ಮಾತ್ರ ಹೇಳ್ಕೊಳ್ತೀರಿ, ಆದರೆ ಕೆಲವರು ನಿಮ್ಮನ್ನು ಬಲ್ಲಂಥವರು ನೀವು ಈ ದಿನ ತೆಗೆದುಕೊಂಡಂಥ ತೀರ್ಮಾನವನ್ನು ಸೇರಿದಂತೆ ಬಹಳ ಪ್ರಬುದ್ಧವಾದಂಥ ಒಂದು ನಡೆ ಇದೆ ಅಂತ ಹೇಳ್ತಾರೆ. ಹಾಗೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರೋದ್ರಿಂದ ಕೆಲವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಕೆಲವರ ಸೈಕಾಲಜಿ ಬಹಳ ಬೇಗ ಗೊತ್ತಾಗುತ್ತೆ ನಿಮಗೆ, ಏಕೆಂದರೆ ನಿಮ್ಮ ಒಂದು 6th ಸೆನ್ಸ್ ಕೂಡ ಈ ದಿನ ತುಂಬ ಆಕ್ಟಿವೇಟ್ ಆಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಟ್ಯಾಲೆಂಟ್ ಆಗಲಿ, ನಿಮ್ಮ ಒಂದು ಸೃಜನಾತ್ಮಕವಾದಂತಹ ಪ್ರತಿಭೆ ಆಗಲಿ 4 ಜನರಿಗೆ ತಿಳಿಯುವಂಥ ಒಂದು ಸನ್ನಿವೇಶ ಕೂಡ ಇದೆ. ಅದು ಅನಾವರಣ ಆಗುತ್ತೆ. ಇಂಥದ್ರಲ್ಲೇ ನಿಮಗೆ ಸಂಪೂರ್ಣವಾದಂಥ ಒಂದು ತೃಪ್ತಿ. ಹಾಗಾಗಿ ನಿಮ್ಮತನವನ್ನು, ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ಆಧರಿಸಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಮಾನಸ ಪೂಜಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಈ ದಿನ. ಅದಕ್ಕಾಗಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಇರುತ್ತೆ. ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂದರೆ ಅದರ ಬಗ್ಗೆ ನೀವು ತುಂಬ ಪಾಸಿಟಿವ್ ಆಗಿರುವಂಥ ಅಭಿಪ್ರಾಯವನ್ನು ಹೊಂದಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಸಾಗ್ತಾ ಇದೆ. ಆದರೆ ನೀವಾಗಿ ತೆಗೆದುಕೊಳ್ಳುವಂತಹ ಕೆಲವೊಂದು ದುಡುಕಿನ ನಿರ್ಧಾರದಿಂದ ಆ ಪರಿಸ್ಥಿತಿ ಕೂಡ ನಿಮ್ಮ ಕೈಮೀರಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲೂ ಕೂಡ ಹಣದ ನಷ್ಟ ಉಂಟಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಭರವಸೆಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದೆಲ್ಲವೂ ಕೂಡ ಮನಃಶಾಂತಿಗಾಗಿ, ಮನಸ್ಸಿನ ಸಮಾಧಾನಕ್ಕಾಗಿ ನೀವು ಮಾಡಿಕೊಳ್ಳುವಂಥ ಕೆಲವೊಂದು ವಿಚಾರಗಳು, ವಿದ್ಯಮಾನಗಳು. ಇದನ್ನು ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದು ಸ್ಥಿರವಾದಂಥ ಫಲವನ್ನು ನಿಮಗೆ ತರುತ್ತೆ. ಹಾಗೆ ವಿಶೇಷವಾಗಿ ಕುಟುಂಬದಲ್ಲಿ ಈ ದಿನ ಹೇಳುವಂಥ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಕುಟುಂಬದಲ್ಲೇ ಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಅನ್ನದಾನ ಮಾಡುವಂಥದ್ದಾಗಲಿ ಅಥವಾ ಅಗತ್ಯ ಇದ್ದಂಥವರಿಗೆ ಸ್ವಲ್ಪ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದನ್ನಾಗಲಿ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನೀವೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಒಂದು ದಿನ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು ಇರುತ್ತೆ. ಆದರೆ ಈ ದಿನ ಕೆಲವೊಂದು ತಪ್ಪು ಗ್ರಹಿಕೆಗಳು, ಕೆಲವೊಂದು ಪ್ರಿಜುಡಿಸಿಂದ, ಕೆಲವೊಂದು ಅಭಿಪ್ರಾಯ ಭೇದದಿಂದ ನೀವು ಅಂತಹ ಒಂದು ಸನ್ನಿವೇಶವನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಟ್ಟಾರೆ ಈ ದಿನ ಪ್ರಯತ್ನ ಪಟ್ಟಾದರೂ ಕೂಡ ಗುರಿಯನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿರ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.